ಸತ್ಯ ಬೆಂಕಿ ಚಂಡಿದ್ದಂಗೆ ಅಂಥದ್ರಲ್ಲಿ ಅವ್ರನ್ನೇ ಹೊರಗಡೆ ಆಗ್ತಾ ಇದ್ದೀರಲ್ಲ. ಹೌದಪ್ಪ, ಇವಳು ಬೆಂಕಿ ಚೆಂಡೆ. ಅದಕ್ಕೆ ಇವತ್ತು ನಮ್ಮನೆ ಹೊತ್ಕೊಂಡು ಉರಿತಾ ಇದ್ದು. ನಿಮಗೆ ಇವಳ ಮೇಲೆ ಇಷ್ಟೊಂದು ಅಕ್ರೆ ಇದ್ರೆ ಕರ್ಕೊಂಡೋಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ನಿಮ್ಮನೆ ಉರಿಯುತ್ತಲ್ಲ, ಆಗ ನಿಮಗೆ ಗೊತ್ತಾಗತ್ತೆ. ಯಾರು ಯಾಕಂಡು ಇರ್ಸ್ಕೊಬೇಕು? ನಮ್ಮ ಸತ್ಯಂಗೆ ಯಾರು ಇಲ್ಲ ಅನ್ಕೊಂಡಿದ್ದೀರಾ? ನಮ್ಮ ಸತ್ಯನ ಪಾಲ್ಗೆ ನಾವಿನ್ನೂ ಬದುಕಿದೀವಿ. ಇಷ್ಟ ದಿನ ಮನೇಲಿ ಎಲ್ಲದಕ್ಕೂ ಸತ್ಯನೇ ಬೇಕಿತ್ತು, ಈಗ ಬೇಡವಾ? ಬೇಡ ಬಿಡ್ರೋ, ನಮ್ಮ ಸತ್ಯ ಇದೊಂದು ಮನೆಗೆ ಮಾತ್ರ ಮಗಳಲ್ಲ. ಅವಳು ನಮ್ಮ ಮನೆ ಮಗಳು ಅಂತ ಕರೆಯೋಕೆ ಎಷ್ಟೊಂದು ಜನ ಇದ್ದಾರೆ. ಎಷ್ಟೊಂದು ಮಾತಾಡ್ತೀರಾ? ಆಂಟಿಗೆ ಇದೆಲ್ಲ ಅರ್ಥ ಆಗಲ್ಲ. ಕೇಳಿಸ್ತಾ ಇದೆಯಾ ಜಾನಕಿ? ಇವರೆಲ್ಲ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ಇಲ್ಲ ಅತ್ತೆ, ನಾನು ನಿರ್ಧಾರ ಮಾಡಾಗಿದೆ. ಸತ್ಯ ಏನಾದ್ರೂ ಈ ಮನೆ ಒಳಗಡೆ ಬಂದ್ರೆ ನಾನು ಶಾಶ್ವತವಾಗಿ ಹೊರಟೋಗ್ತೀನಿ. ಹಾಗಲ್ಲ ಜಾನಕಿ, ಅಮ್ಮನ್ ತಡಿಬೇಡ. ನಾನೇ ಹೋಗ್ತೀನಿ. ತಗೋ, ನನ್ನಿಂದಾಗಿ ಅಪ್ಪನಿಗೆ ಈ ಮನೆ ಜಾಗ ಇಲ್ದಾಗ ಆಗ್ಬಾರ್ದು. ಅವರಾದ್ರೂ ನೆಮ್ಮದಿಯಾಗಿ. ಇವತ್ತಿಗೆ ಈ ಮನೆ ನಿಜಕ್ಕೂ ಅನಾಥವಾಯ್ತು. ತಪ್ಪು ಮಾಡ್ಬಿಟ್ಟೆ ಜಾನಕಿ ಅಕ್ಕ. ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರ್ದಿದೆಯೋ ಏನೋ. ಯಾರು ಹೀಗೆಲ್ಲ ಮಾಡಿಸಿದ್ದು? ಹೀಗೆ ಗಂಡು ಹುಡುಗನ ತರ ಬೆಳೆಸಿದ್ರೆ ಮುಂದೆ ಅವಳನ್ನ ಮದುವೆ ಆಗೋದು ಯಾರು?
ಹೆತ್ತಮ್ಮನೆ ನನ್ನ ಮನೆಯಿಂದ ಆಚೆ ಹಾಕೋಂತ ತಪ್ಪು ನಾನು ಏನು ಮಾಡಿದೆಪ್ಪ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ತಪ್ಪ? ಯಾರ್ದೋ ಮನೆ ಕಾಪಾಡೋದಕ್ಕೆ ನಾನು ಏನೆಲ್ಲ ಮಾಡಿದೆ? ಆದ್ರೆ ಈಗ ನನಗೆ ಮನೆ ಇಲ್ದಾಗ ಆಯ್ತಲ್ಲಪ್ಪ. ನನಗೆ ಮನೆ ಇಲ್ಲ ಅಂತ ಬೇಜಾರಿಲ್ಲ, ಆದ್ರೆ ನನ್ನ ಅಮ್ಮನ ಮನ್ಸಲ್ಲೇ ನಾನಿಲ್ಲ ಅನ್ನೋದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲಪ್ಪ. ನೀನು ನನ್ನ ಜೊತೆ ಇರದೆ ಹೋದೆ, ಆದ್ರೆ ಈಗ ಅಮ್ಮ ನನ್ನ ಜೊತೆ ಇರಬೇಡ, ಹೊರಟೋಗು ಅಂತಿದ್ದಾಳೆ. ನಾನು ಎಲ್ಲಿಗಪ್ಪ ಹೋಗ್ಲಿ? ನಾನು ಎಲ್ಲ ಹೆಣ್ಮಕ್ಳ ಥರ ಇದ್ದಿದ್ರೆ ನನಗೆ ಈ ಥರ ಆಗ್ತಾ ಇರಲಿಲ್ಲ ಅಲ್ವಪ್ಪ? ಹಾಗಿದ್ರೆ ನಾನು ಹೀಗಿರೋದೇ ತಪ್ಪ? ಮತ್ ನನ್ನ ನೀನು ಹೀಗೆ ಯಾಕಪ್ಪ ಬೆಳೆಸ್ದೆ? ಸತ್ಯ, ಸಮಾಧಾನ ಮಾಡ್ಕೋ. ಸಮಾಧಾನನ ಹೇಗೋ ಮಾಡ್ಕೊಳ್ಳಿ. ಅಮ್ಮ ಹೇಗೆಲ್ಲ ಮಾತಾಡಿದ್ಲು ನೋಡಿದ್ಯಾ? ನಾನು ಆ ಮನೇಲಿದ್ರೆ ಅವಳೆಲ್ಲಾದ್ರೂ ಹೊರಟೋಗ್ತಾಳಂತೆ. ಅಮ್ಮ ಮನೆಯಿಂದ ಹೋದ್ರೂ ಪರವಾಗಿಲ್ಲ, ನಾನು ಆ ಮನೇಲೇ ಇರ್ತೀನಿ ಅನ್ನೋಷ್ಟು ಕೆಟ್ಟವಳೇನೋ ನಾನು. ಹಾಗೆ ಹೇಳಿದ್ರೆ ನೀ ಮನೆಗೆ ಬರಲ್ಲ ಅಂತ ಗೊತ್ತು, ಅದಕ್ಕೆ ಈ ಥರ ಹೇಳಿದ್ದಾರೆ. ಅಮ್ಮನೇ ನನ್ನ ಎದುರಿಗೆ ಬರಬೇಡ ಅಂದಮೇಲೆ ನಾನು ಏನೋ ಮಾಡಲಿ? ನಿಂತ ನೆಲನೇ ಕುಸಿದ್ರೆ ನಾನು ಹೇಗೋ ಬದುಕ್ಲಿ? ಜೀವ ಕೊಟ್ಟವಳೆ ನಾನು ಬೇಡ ಅಂದಮೇಲೆ ನಾನು ಜೀವಂತವಾಗಿರ್ಲೇಬಾರ್ದಲ್ವಾ? ಸತ್ಯ, ಯಾಕಂತ ಮಾತಲ್ಲ ಆಡ್ತೀಯಾ? ಇಲ್ಲ ಕಣೋ, ನನಗೆ ಸಾಯೋದಕ್ಕೂ ಆಗಲ್ಲ. ಅಪ್ಪ ಅದು ಒಂದು ನನಗೆ ಹೇಳ್ಕೊಟ್ಟಿಲ್ಲ. ಅವ್ರು ನನಗೆ ಬದುಕೋದನ್ನು ಹೇಳ್ಕೊಟ್ರೆ ಹೊರತು ಸಾಯೋದನ್ನಲ್ಲ. ಎಷ್ಟೇ ಕಷ್ಟ ಬಂದ್ರು, ಏನೇ ನೋವಾದ್ರು ನಾನು ಬದುಕಲೇಬೇಕು. ಬೇರೆ ದಾರಿನೇ ಇಲ್ಲ. ಸತ್ಯ, ಆಗಿದಾಯ್ತು. ಈಗ ಅಳ್ತಿದ್ರೆ ಎಲ್ಲ ಸರಿ ಹೋಗುತ್ತಾ? ಬಾ, ಊಟ ಮಾಡೋಣ. ಬಾ ಸತ್ಯ. ಇಲ್ಲ, ನನಗೆ ಬೇಡ. ನನ್ನನ್ನೊಬ್ಳನ್ನೇ ಬಿಟ್ಬಿಡಿ. ಅಲ್ಲ ಸತ್ಯ, ಹಸ್ಕೊಂಡೇ ಇದ್ರೆ ಹೇಗೆ ಅಂತ. ನನಗೇನು ಬೇಡ ಅಂದೆ. ನೀವೆಲ್ಲ ಇಲ್ಲಿಂದ ಹೊರಟೋಗಿ ಅಂದೆ. ಆಯ್ತಾ, ಸಮಾಧಾನ ಆಯ್ತಾ? ಇವಾಗಾದ್ರೂ ನೀನು ಡೌಟ್ ಕ್ಲಿಯರ್ ಆಯ್ತಾ? ಹೆಂಗ್ ಬಮ್ಮೈದ ಡೌಟ್ ಕ್ಲಿಯರ್ ಆಗುತ್ತೆ? ನೀನು ಹೇಳ್ದಂಗೆ ನಾನು ಅವಳು ಮನ್ಸಲ್ಲಿ ಇದ್ದಿದ್ರೆ ನಾನು ಕಾಲ್ ಮಾಡಿದ ತಕ್ಷಣ ಕುಣ್ಕೊಂಡು ನನ್ನ ಜೊತೆ ಮಾತಾಡಿರೋಳು. ಆದರೆ ನಾನು ಇಷ್ಟೊಂದು ಸತಿ ಫೋನ್ ಮಾಡಿದ್ರು ಅವಳು ಫೋನ್ ಎತ್ತಿಲ್ಲ ಅಂದರೆ ಅವಳ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ ಅಂತ ಅರ್ಥ. ಇದು ನಿನಗೆ ನೀನೇ ಕೊಟ್ಕೊಂತಿರೋ ಅರ್ಥ.
ಎಷ್ಟೋ ಸರಿ ದಿವ್ಯಾನು ಫೋನ್ ರಿಸೀವ್ ಮಾಡಿಲ್ಲ. ಹಾಗಾದ್ರೆ ಅವಳ ಮನ್ಸಲ್ಲೂ ಏನೂ ಇಲ್ವಾ? ಅದಕ್ಕೆ ಹೇಳೋದು ನೀನು ಇನ್ನು ಲವ್ವಲ್ಲಿ ಹೇಳ್ಸು ಅಂತ. ಬಾಮೈದ ಮತ್ತಿನ್ನೇನು ಬಾಮೈದ, ಇವತ್ತಿನ ಕಾಲದಲ್ಲಿ 4ನೇ ಕ್ಲಾಸ್ ಹುಡುಗನ್ ಕೇಳಿದ್ರು ಹೇಳ್ತಾನೆ ಹುಡುಗಿ ಸೈಕಾಲಜಿ ಏನು ಅಂತ. ಸೈಕಾಲಜಿನ? ಎಸ್, ಸೈಕಾಲಜಿ ಇಂಟು ಬಯಾಲಜಿ, ಬಯಾಲಜಿ ಕಮ್ ಟು ಪ್ರೇಮಾಲಜಿ ಇಸ್ ಈಕ್ವಲ್ ಟು ಲವ್ವಾಲಜಿ. ನಿಮ್ಮ ಅಜ್ಜಿ ಏನು ಅಂತ ಸರಿಯಾಗಿ ಹೇಳೋ, ಒಂದು ಅರ್ಥ ಆಗ್ತಾ ಇಲ್ಲ. ಹೆಂಗಪ್ಪ ಅರ್ಥ ಆಗುತ್ತೆ? ನಿಯತ್ತಾಗಿ ದಿವ್ಯನ ಜೊತೆ ಲವರ್ ಬಾಯ್ ಥರ ಇದ್ದಿದ್ರೆ ಲವ್ವಲ್ಲಿ ಏನೆಲ್ಲ ಆಗುತ್ತೆ ಅಂತ ಅರ್ಥ ಆಗ್ತಿತ್ತು. ಆದರೆ ತಮ್ಗೆ ಅನುಭವನೇ ಇಲ್ವೇ? ಎಕ್ಸ್ಪೀರಿಯನ್ಸ್ ಇಲ್ಲದೆ ಎಕ್ಸ್ಪರ್ಟ್ ಆಗಿ ನಾನು ಹೇಳ್ತೀನಿ ಕೇಳು. ಹುಡುಗಿರು ಈ ಥರ ಫೋನ್ ರಿಸೀವ್ ಮಾಡ್ತಿರೋದೆಲ್ಲ ಒಂಥರ ಗಿಮಿಕ್ಕು ಬಮ್ಮೈದ. ಕಾಲ್ ಮಾಡಿದಾಗ ರಿಸೀವ್ ಮಾಡಿಬಿಟ್ರೆ ನಾವು ಮಾತಾಡ್ಬಿಡ್ತೀವಿ, ರಿಸೀವ್ ಮಾಡದೇ ಇದ್ರೆ ನಾವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಈಗ ಅಕ್ಕ ಬಂದ್ ಮಾಡಿರೋದು ಅದೇ, ನೀನು ಅವಳ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಲಿ ಅಂತ ಮಾಡಿರೋ ಟ್ರಿಕ್ಸು. ತಲೆ ಇವಾಗೇನು ನಿನಗೆ ಡೌಟ್ ಇದೆ ತಾನೆ? ಇವಾಗ ಸತ್ತಿನ ಹತ್ರನೇ ಹೋಗಿ ನಿನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಂಬರ್ತೀನಿ. ನಿನ್ನ ತಲೆಯಲ್ಲಿರೋ ಕ್ರಿಮಿಗೆ ಸ್ಯಾನಿಟೈಸರ್ ತೊಗೊಂಬರ್ತೀನಿ. ಹೋಗು ಬಮ್ಮೈದ ಹೋಗು. ಮೊದಲು ನಿನ್ನ ಹೃದಯಕ್ಕೆ ಮಾಸ್ಕ್ ಹಾಕೋ, ಯಾಕಂದ್ರೆ ಹೃದಯಗಳ ಹತ್ರ ಇದ್ದಷ್ಟು ಅಂಟ್ಕೊಳ್ಳೋದು ಜಾಸ್ತಿ. ಯಾಕೆ ನನ್ನ ಹೊಟ್ಟೆಲ್ ಹುಟ್ಟಲೆ? ಯಾಕೆ ಇವಳು ತಂಗಿ ಆಗದೆ? ನಿನ್ನಿಂದ ಇವಳು ಜೀವನ ಹಾಳಾಗಬಾರ್ದು ಅಂತ ನಿನ್ನನ್ನ ಎಷ್ಟು ದೂರ ಇಟ್ರು. ತಲೆ ಮೇಲೆ ಅಕ್ಷತೆ ಆಗ್ತೀಯ ಅಂತ ಕಾಯ್ತಿದ್ದೆ, ನೀನು ನನ್ನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ಟ ಕಡೆ.
ಯಾಕೆ ಪುಟ ಮನೆ ಆಚೆ ನಿಂತ್ಕೊಂಡು ಅಳ್ತಾ ನಿಂತಿದ್ದೀಯ? ಏನಾಯ್ತು? ಅಮ್ಮ ಮನೆಯಿಂದ ಆಚೆ ಹಾಕಿದ್ದಾಳೆ. ನನ್ ಕರೆಯೋವರೆಗೂ ಒಳಗ್ ಬರ್ಬೇಡ ಅಂತ ಬೈದ್ ಹೇಳಿದಾಳೆ. ಯಾಕೆ ಅಂಥದ್ದೇನು ಮಾಡ್ದೆ ನೀನು? ಮನೆಗೆ ಯಾರೋ ಒಬ್ರು ತಾತ ಬಂದಿದ್ರು. ತುಂಬಾ ಹೊಟ್ಟೆ ಹಶ್ವಾಗ್ತಿದೆ, ತಿನ್ನಕ್ಕೇನಾದ್ರೂ ಇದ್ರೆ ಕೊಡಿ ಅಂದ್ರು. ಅಜ್ಜಿ ಅಮ್ಮ ಹಿಂದೆ ಬಟ್ಟೆ ಒಗಿತಿದ್ರು. ಆ ತಾತಂಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅಮ್ಮ ಆಗ್ತಾನೆ ಅಡ್ಗೆ ಮನೇಲಿ ಅನ್ನ ಮಾಡಿದ್ಲು. ಆ ತಾತಂಗ್ ತಂದೆಲ್ಲ ಕೊಟ್ಬಿಟ್ಟೆ. ಅಂದ್ರೆ ಮನೇಲಿ ಯಾರು ಊಟ ಮಾಡಿರ್ಲಿಲ್ವಾ? ಅದಕ್ಕೆ ಅಮ್ಮ ಮನೆಯಿಂದ ಈಚೆ ಹಾಕಿದ್ದಾಳೆ. ನಾನ್ ಮಾಡಿದ ತಪ್ಪ ಅಪ್ಪ? ಇಲ್ಲ ಕಂದ, ನಿಜವಾಗ್ಲೂ ಇಲ್ಲ. ನೋಡು, 3 ಹೊತ್ತು ಹಸ್ಕೊಂಡಿರೋರಿಗೆ 1 ಹೊತ್ತು ಊಟ ಸಿಕ್ಕಿದ್ರೆ ಅವ್ರು ಬದುಕ್ತಾರೆ. ಅದೇ ಥರ ನಾವು 3 ಹೊತ್ತು ಊಟ ಮಾಡೋರು 1 ಹೊತ್ತು ಊಟ ಬಿಟ್ಟರೆ ನಾವು ಸಾಯಲ್ಲ ಪುಟ. ನೀನು ಒಳ್ಳೆ ಕೆಲಸನೇ ಮಾಡಿದಿ ಮಗಳೇ. ಮತ್ತ್ಯಾಕೆ ಅಮ್ಮ ನನ್ನ ಬೈತಾಳೆ? ನಮಗೆ ಮಾಡಿರೋ ಅಡುಗೆ ಇದೆಯಲ್ಲ, ಅದನ್ನ ನೀನು ತಾತ್ನಿಗೆ ಕೊಟ್ಬಿಟ್ಟಿಯಲ್ಲ, ಅದಕ್ಕೆ ನಿಮ್ಮ ಅಮ್ಮನಿಗೆ ಕೋಪ. ಹಾಗಾದ್ರೆ ನಮಗ್ ಕಷ್ಟ ಆಗುತ್ತೆ ಅಂತ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ತಪ್ಪ? ಇಲ್ಲ ಮಗಳು, ನಮಗೆ ಕಷ್ಟ ಇದ್ರೂ ಇನ್ನೊಬ್ಬರು ಕಷ್ಟಕ್ಕೆ ನಾವು ಸಹಾಯ ಮಾಡ್ತೀವಲ್ಲ, ಅದು ತಪ್ಪಲ್ಲ. ಅದಕ್ಕೆ ತ್ಯಾಗ ಅಂತಾರೆ ಮಗಳೇ. ತಪ್ಪು ಮಾಡೋರು ಸಣ್ಣತನ ಇರೋರು, ತ್ಯಾಗ ಮಾಡೋರು ದೊಡ್ಡತನ ಇರೋರು. ಈಗ ನಮ್ಮ ಸತ್ಯ ದೊಡ್ಡಳಾಗ್ಬಿಟ್ಟಿದ್ದಾಳೆ. ಹೌದಾ? ಮತ್ತಿಷ್ಟೇ ಉದ್ದ ಇದ್ದೀನಿ. ನೀನು ಉದ್ದ ಆಗಿವೆ ಅಂತೆ, ಬಾ ಒಳಗೋ. ಅಮ್ಮ ಬೈದ್ರೆ? ಅಯ್ಯೋ, ಅಮ್ಮ ಬೈದ್ರೆ ನಾನಿಲ್ವೇನೆ ಪುಟಿ, ನಡಿ. ಈಗೇನೋ ನೀನಿದ್ಯಾ? ನೀನೆಲ್ಲಾದ್ರೂ ಹೊರಗಡೆ ಹೋದಾಗ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನೇನ್ ಮಾಡ್ಲಿ?